ಇವತ್ತು ಸ್ನೇಹ ದೀಪ ಎಂಬಂತಹ ಒಂದು ವಿಶೇಷ ಜಾಗಕ್ಕೆ ನಾನು ಬಂದಿದ್ದೇನೆ. HIV ಒಳಗಾಗಿ HIV ಇನ್ಫೆಕ್ಟೆಡ್ ಮಕ್ಕಳು ಗರ್ಲ್ಸ್ ಇಲ್ಲಿ ಇರುವಂಥದ್ದು. ಗರ್ಲ್ಸ್. ಫಸ್ಟ್ ನಾನು ನೋಡಿದ್ದು ಪ್ಲೇಟ್ಸ್, ಊಟ ಕೊಡುವಾಗ ಸಪ್ರೇಟ್ ಪ್ಲೇಟ್ ಕೊಟ್ಟು ಸಪ್ರೇಟ್ ಇಡೋದು. ಈಗ ನಮ್ಮಲ್ಲಿ ಸುಮಾರು 19 ಮಕ್ಕಳು ತೀರ್ಕೊಂಡಿದ್ದಾರೆ. ನನ್ನ ಮಗಳಿದ್ದಾಳೆ, ಅದೇ ಏಜಿನ ಮಗು ಇತ್ತು, ಅದು 4.5 ವರ್ಷದಲ್ಲಿ ಡೆತ್ ಆಯಿತು. 15 ವರ್ಷಗಳ ಹಿಂದೆ ಒಂದು ಈ ಥರ ನಾನು ಮಾಡ್ತಾ ಇದ್ದೇನೆ, ನನಗೊಂದು ಬಾಡಿಗೆಗೆ ಮನೆ ಕೊಡಿ ಅಂತ ಹೇಳಿದರೆ ಯಾರು ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮಕ್ಕಳನ್ನು ಟಚ್ ಮಾಡ್ಬೋದಾ, ಒಳಗೆ ಬರ್ಬೋದಾ, ಅದು ಯಾರಿಗೆ ಸಹ ಗೊತ್ತಿರಲಿಲ್ಲ ಇದು ಡೆಡ್ ಬಾಡಿ ನಾನು ಕೊಂಡೋಗೋದಂತ. ಅಂದರೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಇಳಿವಾಗಲೇ ಆಟೋ ಡ್ರೈವರ್ಗೆ ಸಹ ಗೊತ್ತದೆ ಇದು ಡೆಡ್ ಬಾಡಿ ಅಂತ ಹೇಳಿಕೊಂಡು. ಇದೀಗ ಎಷ್ಟು ವರ್ಷಗಳಾಯಿತು, ಇಲ್ಲಿಯವರೆಗೆ ಸಹ ನನಗೊಂದು ಅವರು ಕಾಲ್ ಮಾಡಲಿಲ್ಲ, ಮಗು ಇದ್ದಾಳಾ ಇಲ್ವಾ ಅಂತ ಹೇಳಿಕೊಂಡು. ನನಗೆ ಅಲ್ಲಿ ಮನೆ ಬೇರೆ ಇಲ್ಲಿ ಮನೆ ಬೇರೆ ಅಂತ ಯಾವತ್ತೂ ಅನಿಸ್ತಿಲ್ಲ. 100ಕ್ಕೆ 100 ತಾಯಿಯಾಗಿ ಒಂದು ಕೆಲಸ ಮಾಡಲಿಕ್ಕೆ ಆಗದಿರ್ಬೋದು, ಬಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೋಲ್ಗಳನ್ನು ನಾನು ಮಾಡ್ತೇನೆ. ಹಾಗಾಗಿ ಒಂದು ಮಗು ಇನ್ ಕೇಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮಗೆ ಗೊತ್ತಾಯಿತು HIV ಪಾಸಿಟಿವ್ ಅಂತ, ವೆರಿ ಇನಿಷಿಯಲ್ ಸ್ಟೇಜ್. ಆವಾಗ ಆ ಮಗುವಿದೊಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ನೀವು ನೋಡಿದಾಗಿ ಇಲ್ಲಿ ತನಕ ಎಷ್ಟು ಹೈ? ಕೆಲವೊಮ್ಮೆ ದೊಡ್ಡ ಮಕ್ಕಳೆಲ್ಲ ಸ್ವಲ್ಪ ಕ್ವಶನ್ ಎಲ್ಲ ಮಾಡ್ತಾರೆ, ನಿಮಗೆಲ್ಲ ಎಂತ ಆಗೋದಿಲ್ಲ, ನಾವೆಲ್ಲ ಸಾಯ್ತೇವಲ್ಲ, ನಮಗೆಂತಕ್ಕೆ ನಾವು ಯಾಕೆ ಕಲಿಯೋದು. ಇಮಿಡಿಯೇಟ್ ಹೇಳಿದರು, ಇಲ್ಲ ನಿಮ್ಮ ಮಗುವಿಗೆ ನಮಗೆ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಯಾವ ಲಾದಲ್ಲಿ ಇದೆ ಎಜುಕೇಷನ್ ಕೊಡಬಾರ್ದು ಅಂತ ಹೇಳಿ? ಇಲ್ಲ, ಅಂಥದ್ದೊಂದು ಪ್ರಾಬ್ಲಮ್ ಆದರೆ ನಾನು 2 ಪಟ್ಟು ಫೈಟ್ ಮಾಡ್ತೇನೆ ಅಲ್ಲಿ. ಯಾಕೆ ಆಗಬಾರ್ದು? ಮಕ್ಕಳಿಗೆ ದಿನದಲ್ಲಿ ಏನೆಲ್ಲ ರೂಟೀನ್ ಇದೆ, ಏನು ಫುಡ್ ತಿಂತಾರೆ? ಮತ್ತು ಕೆಲವೊಂದು ಸಡನ್ ಡೆತ್ ಆಗ್ತದೆ, ಅದು ಏನಂತ ಈಗ ನಮಗೆ ಗೊತ್ತಿಲ್ಲ. ನಾಳೆಗಂತ ಏನು ಸ್ಟಾಕ್ ಇಲ್ಲ, ಇವತ್ತಿಗಂತ ಏನು ಕಮ್ಮಿ ಇಲ್ಲ, ಏನು ಬರ್ತದೆ ಅದು ಅವರವರ ಪಾಲಿಗೆ ಬರುವಂಥದ್ದನ್ನು ಅವರವರಿಗೆ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈಗ ನೀವು ಹೇಳಿದ್ರೆ ಮದುವೆ ಆಗ್ತಾರೆ ಅಂತ, ಸೊ ಮದುವೆ ಆಗೋದು ಅಂದರೆ HIV ಪಾಸಿಟಿವ್ ಇದ್ದವರಿಗೆ. ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಗೊತ್ತಾಗ್ತದೆ ಮಗುವಿಗೆ HIV ಪಾಸಿಟಿವ್ ಇದೆ ಅಂತ, ಸೊ ಆ ರೀತಿ ನೀವು ಇಷ್ಟು ಮಕ್ಕಳ ಒಂದು ಕೇರನ್ನು ತಗೊಳ್ಬೋದು ಅಂತ ಹೇಳಿದರೆ, ಒಂದೊಂದು ಫ್ಯಾಮಿಲಿಯಲ್ಲಿ ಅವ್ರಿಗೆ ಕ್ಷಮತೆ ಇದ್ದರೆ ಖಂಡಿತ ಅವ್ರು ಕೂಡ ಕೇರನ್ನು ತಗೊಳ್ಬೋದು.